ಯಾವ ವ್ಯಕ್ತಿ ಶಿಕ್ಷಣವನ್ನು ಕಲಿತಾನೋ ಆ ವ್ಯಕ್ತಿ ಗರ್ಜಿಸದೆ ಇರಲಾರನು ಅಂತಕ್ಕಂಥದ್ದನ್ನ ಅಂಬೇಡ್ಕರ್ ಹೇಳಿದ್ದು ಇವತ್ತು ಕಲ್ಲೋಳ್ಕರ್ ಅವರು ವೇದಿಕೆ ಮೇಲೆ ಗರ್ಜಿಸಿದ್ರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾ ಎಲ್ಲಾ ಬಾಂಧವರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಕಾಲ ಕಳೆದು ಹೋಗ್ಯದ, ಅದನ್ನ ಚಿಂತಿಸಿ ಫಲ ಇಲ್ಲ. ಹಿಂದ ಹಂಗಾಯ್ತು ಹಿಂಗಾಯ್ತು ಅದಾಯ್ತು ಇದಾಯ್ತು ಬೇಡ. ಅಂಬೇಡ್ಕರ್ ಅವರು ನಮಗೋಸ್ಕರನೇ ಇವತ್ತು ಹುಟ್ಟಿ ಬಂದು ಈ ಭೂಮಿ ಮೇಲೆ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ನಮಗೆ ಒಂದು ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಲಕ್ಷ್ಮಣ ಸವದಿ ಕೊಡಗಾನೂರು ಗ್ರಾಮದಲ್ಲಿ ಬಂದು ನಿಂತು ಶಾಸಕನಾಗಿ ಮಾತಾಡ್ಲಿಕ್ಕೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ರೆ ಅದು ಸಾಧ್ಯ ಆಗ್ತಿರಲಿಲ್ಲ ಅಂತಕ್ಕಂಥದ್ದು ನನ್ನಲ್ಲಿ ಅರಿವಿರಬೇಕು. ಯಾವುದೇ ಒಂದು ಹಳ್ಳಿ ಒಳಗೆ ಒಬ್ಬ ರೈತನ ಮನೆ ಒಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಶಾಸಕನಾಗಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ನನಗೆ ಯಾರು ಕೊಟ್ಟ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತಿನ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂಬೇಡ್ಕರ್ ಅವರು ಕೊಟ್ಟದೆ ಹೋಗಿರ್ತಕ್ಕಂಥ ಸಂವಿಧಾನವನ್ನು ಕೊಡದೆ ಹೋಗಿದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಕ್ಕಿತ ಮತ್ತೆ ಅದೇ ಕೆಲಸ. ಇವತ್ತು ರೈಲ್ವೆ ಸ್ಟೇಷನ್ದಾಗ ಚಾ ಮಾರುವ ವ್ಯಕ್ತಿ ದೇಶದ ಒಬ್ಬ ಪ್ರಧಾನಮಂತ್ರಿ ಆದ ಅಂತಂದ್ರೆ ಅದಕ್ಕೆ ಕಾರಣ ಯಾರ ಕಾರಣ? ನರೇಂದ್ರ ಮೋದಿ ಜನ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದ್ದಿದ್ರಿಂದನೇ ಇವತ್ತು ದೇಶದ ಪ್ರಧಾನಮಂತ್ರಿ ಆದ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆ ಒಳಗೆ ಯಾರು ಲಕ್ಷ್ಮಣ ಸವದಿ ಆಗ್ಲಿಕ್ಕೆ ಸಾಧ್ಯ ಇದ್ದಾರೆ, ನಮ್ಮ ಮನೆ ಒಳಗೆ ಸಿದ್ದರಾಮಯ್ಯ ಆಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ನಮ್ಮ ಮನೆ ಒಳಗೆ ನರೇಂದ್ರ ಮೋದಿ ಆಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ನಾನು ಅದಕ್ಕೆ ಸಮಾಜದ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ಕೊತೀನಿ, ಒಂದು ಸ್ವಾವಲಂಬಿ ಬದುಕನ್ನು ನೀವು ಕಟ್ಟಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ನೀವು ಜೀವನದೊಳಗೆ ಅಳವಡಿಸಿಕೊಂಡಾಗ ಮಾತ್ರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಅನಾವರಣ ಮಾಡಿದ್ದಕ್ಕೆ ಸಾರ್ಥಕ ಅಂತಕ್ಕಂಥದ್ದನ್ನು ತಿಳಿಬೇಕು. ಯಾರೊಬ್ರು ಕೂಡ ಇವತ್ತು ಶಿಕ್ಷಣದಿಂದ ವಂಚಿತ ಆಗ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿನೂ ಕೂಡ ಶಿಕ್ಷಣವನ್ನ ಕಡ್ಡಾಯವಾಗಿ ಕೊಡ್ಬೇಕು. ಅವಾಗ ಮಾತ್ರ ಇಲ್ಲಿ ಕಲ್ಲೋಳ್ಕರ್ ಸಾಹೇಬ್ರದ ಅವ್ರು ಎಲ್ಲಾದ್ರೂ ಶಿಕ್ಷಣ ಕಲ್ಲದ ಹೋಗಿದ್ರ ಈಗ ಹೆಂಗ ಕೊಡಗಾನೂರ್ದಾಗ ನೀವು ಅದಿರಲ್ಲ ಹಿಂಗ ಅವರು ಒಂದು ಮೂರ್ತಿ ಅನಾವರಣ ಮಾಡುವತ್ನಾಗ ತೆಳಗ ಕುಂಡಿರ್ತಿದ್ರು. ಇವತ್ತು ವೇದಿಕೆ ಮೇಲೆ ಬಂದು ಕುಂಡ್ರಲಿಕ್ಕೆ ಲಕ್ಷ್ಮಣ ಸವದಿ ಅಂತ ಅವನು ಕಲ್ಲೋಳ್ಕರ್ ಸಾಹೇಬ್ರ ಅಂತ ಅನ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಅವರ ಶಿಕ್ಷಣ. ಆ ಶಿಕ್ಷಣದಿಂದ ಇವತ್ತು ನಾವು ಕಲ್ಲೋಳ್ಕರ್ ಸಾಹೇಬ್ರ ಅಂತ ಕರಿತೀವಿ. ಇಲ್ಲಾಂದ್ರೆ ಏನಂತಿದ್ವಿ, ಒಳ್ಳೆಯಾದ್ರೆ ನಾವು ಶಂಭುಲಿಂಗ ಅಂತಿದ್ವಿ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊ. ಬಹುತೇಕ ನನಗೆ ಅನಿಸುತ್ತೆ ಬುದ್ಧ ಬಸವ ಅಂಬೇಡ್ಕರ್ ಮೂರು ಫೋಟೋಗಳನ್ನು ಇಟ್ಟಿದೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರನ್ನು ಇಟ್ಟಿದೆ. 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಮಾತನ್ನ ಹೇಳಿ, ಇವನಾರವ ಎಂದೆನಿಸಿದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದರು. ಯಾವಾಗ? 12ನೇ ಶತಮಾನದಲ್ಲಿ. ಈಗೆಲ್ಲ ನಮ್ಮ ಸ್ವಾಮಿಗಳು ಈ ವಚನ ಕಡ್ಡಾಯವಾಗಿ ಹೇಳ್ತಾರ. ಆದ್ರ ವೇದಿಕೆ ಮೇಗಿಂದ ಇಳಿದ ಕೂಡಲೇ ನೀ ಯಾರ ಪಟ್ಟಿ ಅಂತ ಬಸವಣ್ಣ ಹೇಳಿದ್ದೆ. 98 ಜಾತಿಗಳನ್ನ ಒಂದುಗೂಡಿಸಿರ್ತಕ್ಕಂಥ, ಮೇಲು ಕೀಳೆಂಬಂತ ಭಾವವನ್ನ ಕಿತ್ತು ಹಾಕಿರ್ತಕ್ಕಂಥ,
ಎಲ್ಲರೂ ಸಮನಾಗಿರ್ಬೇಕು ಅಂತಕ್ಕಂಥ ಸಿದ್ಧಾಂತವನ್ನ ಘೋಷಣೆ ಮಾಡಿರ್ತಕ್ಕಂಥವನು. ಮೌಢ ನಂಬಿಕೆಗಳನ್ನ ಕಿತ್ತು ಹಾಕಿರ್ತಕ್ಕಂಥವನು. ಬಹುತೇಕ ನನಗನ್ಸುತ್ತೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಮಾಡಿ ಅಲ್ಲಂ ಪ್ರಭುವನ್ನ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲಾ ಸಮಾಜವನ್ನು ಒಂದುಗೂಡಿಸ್ಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡಿ ಅವತ್ತು ಪೀಠಿಕೆ ಹಾಕಿರ್ತಕ್ಕಂಥವನು ಬಸವಣ್ಣ. ಅವತ್ತೇ ಅವರ ಒಂದು ಸಂವಿಧಾನ ಅವತ್ತಿನ ದಿವಸ ಅವರು ಬರೆದು. ಬಹುತೇಕ ನನಗೆ ಅನ್ಸುತ್ತೆ ಬಸವಣ್ಣವರ ಸಿದ್ಧಾಂತವನ್ನ ಒಪ್ಕೊಂಡು ಬಸವಣ್ಣವರ ಆದರ್ಶವನ್ನ ಒಪ್ಪಿ ಈ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದರು ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಚಿಂತನೆಯನ್ನ 12ನೇ ಶತಮಾನದಾಗ ಏನ್ ಮಾಡಿದ್ರಲ್ಲ ಅವರ ಚಿಂತನೆಗೆ ಪ್ರೇರಿತರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಇವತ್ತು ನಮಗೆ ಕೊಟ್ಟರು. ಅದು ನಮ್ಮ ದೇಶದ ನಮ್ಮದು ಗ್ರಂಥ. ಅದು ಬರೀ ಸಂವಿಧಾನ ಅಷ್ಟೇ ಅಲ್ಲ, ಅಂತ ಮಹಾನ್ ಚೇತನ ಮೂರ್ತಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಮೂರ್ತಿಯನ್ನ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಅನಾವರಣ ಮಾಡಿ ಅವರ ತತ್ವ, ಅವರ ಸಿದ್ಧಾಂತಗಳನ್ನ, ಅವರ ದೂರದೃಷ್ಟಿಗಳನ್ನ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಅದು ಶಾಶ್ವತವಾಗಿ ಇರಬೇಕು. ಅದನ್ನ ಅವರ ಸಿದ್ಧಾಂತವನ್ನು ನಾವು ಒಪ್ಪಿಕೊಂಡು ನಾವು ಮುಂದೆ ನಡಿಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಮನುಷ್ಯ 1000 ವರ್ಷಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾನೆ. ಮಹಾಭಾರತದಲ್ಲಿ ಒಂದು ಶಬ್ದ ಕೇಳಬಹುದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತದಲ್ಲಿ. ಏನಂದ್ರೆ ಅರ್ಥ? ಯಾವಾಗ ಸಮಾಜ ಕೆಳಗಡೆ ಹೋಗ್ತದೆ, ಸಮಾಜ ನಷ್ಟ ಆಗೋ ಪರಿಸ್ಥಿತಿ ಬರ್ತಲ್ಲ, ಅಂಥದ್ರಲ್ಲೇ ಭಗವಂತ ಅವತರಿಸಿ ಬರ್ತಾನೆ ಅನ್ನೋ ಒಂದು ಭಾವ. ಅದು ಸತ್ಯ ಕೂಡ. ಅಂತ ಒಂದು ವಿಚಾರದಿಂದ ಅಂಬೇಡ್ಕರ್ ಸಾಹೇಬರು ನಮ್ಮ ದೇಶದಲ್ಲೇ ಮಹಾರಾಷ್ಟ್ರದಲ್ಲಿ ಜನಿಸಿದ್ರು ಅಂತ ನಮ್ಮೊಂದು ಭಾವನೆ. ಚುನಾವಣೆ ಬರ್ತದ, ಆಸಕ್ತರು ಚುನಾವಣೆ ನಿಲ್ತಾರ. ಸಾಹೇಬ್ರ ಇದಾಗಿ ಶಾಸನದ ಪದ್ಧತಿಯನ್ನ ಕಾಯ್ದಿರಿಸುವಂತ ಶಾಸನಾತ್ಮಕ ಚಟುವಟಿಕೆಗಳು ಗೊತ್ತಿಲ್ಲದವರು ಕೂಡ ಶಾಸಕರಾಗಿ ಸದನದಲ್ಲಿ ಬರ್ತಾ ಇದ್ದಾರಂತೆ. ಸತ್ಯ ಕೂಡ ಅದು. 1949 ನವೆಂಬರ್ 26ನೇ ತಾರೀಕಿಗೆ ಅಂಬೇಡ್ಕರ್ ಸಾಹೇಬರು ಸದನದ ಒಳಗ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರಂದ್ರೆ, ಸನ್ಮಾನ್ಯ ಸಂಸದರೇ, ಒಂದಿಷ್ಟು ವಿಚಾರವನ್ನು ನಾ ಹೇಳ್ಬೇಕಂತ ಆಶಿಸ್ತೀನಿ, ಸ್ವಲ್ಪ ಕೇಳ್ಕೊಡ್ರಿ ಅಂತ ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ವಿಚಾರ ಮಾಡುವಂತ ಮಾತು. ಇವಾಗ ಯಾಕಂದ್ರೆ ಈಗ ಸಂದರ್ಭದ ಸಾಹೇಬ್ರೆ ಈಗ ವಿಚಾರ ಮಾಡ್ಬೇಕು. ಏನ್ ಹೇಳಿದ್ರು ಅಂದ್ರೆ, ಅವ್ರು ಹೇಳ್ತಾರ, ರಾಜ್ಯವನ್ನು ಆಳುವ ರಾಜ ಯಾವಾಗ ವ್ಯಾಪಾರಿ ಆಗ್ತಾನ ಅವಾಗ ಪ್ರಜೆಗಳ ಭಿಕ್ಷುಕರಾಗ್ತಾರೆ. ಈಗ ಅದ ನಡೆದ ಸಾಹೇಬ್, ಕೇಂದ್ರದಲ್ಲಿ ನಡೆಯುವಂಥದ್ದು ವ್ಯಾಪಾರಿಗಳಾಗಿದ್ದಾರೆ. ರಾಜ್ಯವನ್ನು ಆಳುವಂತ ರಾಜರ ವ್ಯಾಪಾರಿಗಳಾದಾಗ ಪ್ರಜೆಗಳು ಗೊತ್ತಿಲ್ಲದೇ ನಾವೆಲ್ಲ ಭಿಕ್ಷುಕರಾಗ್ತೀವಿ. ಒಂದು ದುರ್ದೈವ ಸಂಗತಿ ಏನಂದ್ರೆ, ಸಾಹೇಬರು ಸಂವಿಧಾನವನ್ನು ನಿರ್ಮಾಣ ಮಾಡಿದರು, ಸಂವಿಧಾನವನ್ನ ಕೊಡುಗೆ ಕೊಟ್ಟರು. ಅನಾಗರಿಕ ಭಾರತ ತೆಗೆದು ನಾಗರಿಕ ಭಾರತ ಅಂತ ಜಗತ್ತಿಗೆ ತೋರಿಸಿಕೊಟ್ಟಂತ ಮಹಾನ್ ಚೇತನ್ ಶಕ್ತಿ ಬಾಬಾ ಸಾಹೇಬರು ಒಂದು ವಿಷಯ ಹೇಳಿದರು. ಇನ್ನು ಮುಂದೆ ರಾಜ್ಯವನ್ನು ಆಳುವ ರಾಜರ ಹೊಟ್ಟೆಯಿಂದ ಹುಟ್ಟಿ ಬರೋದಲ್ಲ, ಡೆಬ್ಬಿಂದ ಹುಟ್ಟಿ ಬರ್ತಾವ ಅಂತ ಹೇಳಿದ್ದು ಅಂಬೇಡ್ಕರ್. ಅದರ ಅರ್ಥ ಬಹಳಷ್ಟು ಜನರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಈಗ ಎಲ್ಲರೂ ಬಟನ್ ಒತ್ತಿ ಊಟ ಆಗ್ತೀವಿ, ಡೆಬ್ಬಿನ ಇಲ್ಲ, ಗೊತ್ತಾಗಲಿಲ್ಲ. ಬಾಬಾ ಸಾಹೇಬರು ನಿಮಗೆ ಗೊತ್ತಿದ್ದ, ಯಾರಾದ್ರೂ ಚುನಾವಣೆ ನಿಲ್ತಾರ, ಚುನಾವಣೆ ಗೆಲ್ತಾರ, ಆಮೇಲೆ ಮಂತ್ರಿ ಆಗ್ತಾರೆ. ಚುನಾವಣೆಯಲ್ಲಿ ನಿಂತು ಗೆದ್ದು ಪಕ್ಷದ ಸಪೋರ್ಟು ಅಥವಾ ಜೊತೆಗಿದ್ದಂಥವ್ರ ಸಪೋರ್ಟ್ ತಗೊಂಡು ಆಮೇಲೆ ಮಂತ್ರಿ ಆಗುದಂತ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ. ಆದ್ರೆ ಸನ್ಮಾನ್ರೆ
1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. 1950 ಜನವರಿ 26ರಿಂದ ಸಂವಿಧಾನ ಅಂಗೀಕಾರ ಆಯಿತು. 11 ಸಲ ಸೆಷನ್ಸ್ ಸ್ಟಾರ್ಟ್ ಆದವು. 165 ದಿನ ಸಂವಿಧಾನ ಬಗ್ಗೆ ಚರ್ಚೆ ಸದನದಲ್ಲಿ ನಡೀತು. 385 ದಿನ ಅದಕ್ಕೆ ಸಹಿ ಹಾಕಿದ್ರು, ಅದನ್ನ ಕಾನೂನಾತ್ಮಕ ತಂದ್ರು. ದುರ್ದೈವ ಯಾಕಂತ ಹೇಳ್ತಂದ್ರೆ ಇದನ್ನೆಲ್ಲ ಮಾಡ್ಕೊಂಡು ಬಂದಂತ ಅಂಬೇಡ್ಕರ್ ಸಾಹೇಬರು ನಂತರ ಸಚಿವರಾಗಲಿಲ್ಲ. ಆದ್ರೆ ಸಂವಿಧಾನ ನಿರ್ಮಾಣ ಆಗೋಕ್ಕಿಂತ ಮುಂಚೆ 1926ರಲ್ಲಿ ಬ್ರಿಟಿಷ್ ಕೌನ್ಸಿಲಲ್ಲೇ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಯಾರಾದ್ರೂ ಆಗಿ ಹೋಗಿತ್ತು ಇತಿಹಾಸದಲ್ಲಿ ಅದು ಅಂಬೇಡ್ಕರ್ ಸಾಹೇಬರು. ದೆಹಲಿಯಲ್ಲಿ ನಾವೆಲ್ಲರೂ ಬಹಳಷ್ಟು ಈಗಿನ ಪೀಳಿಗೆಗಳು, ಈಗಿನ ರಾಜಕಾರಣಿಗಳ ವ್ಯಕ್ತಿಗಳು ಮಹಿಳೆಯರಿಗೆ 33%, 50% ಅಂತ ಭಾಷಣದಲ್ಲಿ ಮಾತ್ರ ಬಿಗಿದಿದೆ. ಸದನದಲ್ಲಿ ಮೊಟ್ಟ ಮೊದಲು ಮಾತಾಡಿದ ಏಕೈಕ ವ್ಯಕ್ತಿ ಯಾರು ಇದ್ರ ಅದು ಅಂಬೇಡ್ಕರ್ ಸಾಹೇಬ್. ದೆಹಲಿಯಲ್ಲಿ ಮಾತಾಡಿದ್ರು. ದೆಹಲಿಯಲ್ಲಿ ಓದ್ರಿ ಬೇಕಾದ್ರೆ ಸಾಕಷ್ಟು ಪುಸ್ತಕಗಳು ಸಿಗ್ತಾವ ಅಂಬೇಡ್ಕರ್ ಸಾಹೇಬ್. ಈಗ ಸಾಹೇಬ್ ಹೇಳಿದ್ರಲ್ಲ, ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಬರೀ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದಿಷ್ಟು ಜನ ಕೂತ್ಕೊಂಡು ಮಾತಾಡಿ ಹಾಡಿ ಕುಣಿದು ಮನೆಗೆ ಹೋಗೋದಲ್ಲ. ವಿಚಾರಧಾರೆಗಳನ್ನ ಹಂಚಬೇಕು, ವಿತರಣೆ ಮಾಡಬೇಕು, ಬ್ರಾಡ್ಕಾಸ್ಟಿಂಗ್ ಆಗಬೇಕು. ನಾವು ನಮ್ಗೆ ಗೊತ್ತಿಲ್ಲದ ತಪ್ಪು ಮಾಡ್ತೀವಿ ಸಾಹೇಬ್ರು. ಅಂಬೇಡ್ಕರ್ ಸಾಹೇಬರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಒಬ್ಬ ವ್ಯಕ್ತಿ ಮೇಲ್ಗಡೆ ಬರಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಅವರು ವ್ಯವಸ್ಥಿತವಾಗಿ ಒಂದು ವಿಚಾರ ಮಾಡಿಕೊಂಡು ಸಂವಿಧಾನದಲ್ಲೇ ರಿಸರ್ವೇಶನ್ ತಂದರು. ಅದು ನಾವು ಏನ್ ಮಾಡ್ತಾ ಇದ್ದೀವಿ, ಅವರು ನಮಗೆ ರಿಸರ್ವೇಶನ್ ಕೊಟ್ಟರು ನಾವು ಅವ್ರಿಗೆ ರಿಸರ್ವ್ ಮಾಡ್ತಾ ಇದ್ದೀವಿ. ಅದೆಲ್ಲರಿಗೂ ವಿತರಣೆ ಆಗಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಈಗ ವೇದಿಕೆ ಇದ್ದಾರಲ್ಲ, ಇದು ನೋಡ್ರಿ, ನಾನು ಮಾತಾಡ್ತೀನಿ. ಬುದ್ಧ ದೇವರೆಂದರು. ಬುದ್ಧ ತಾನ ದೇವರು ಅಂತ ಹೇಳಿಲ್ಲ. ಬುದ್ಧನ ಪುಸ್ತಕ ಹೋದ್ರೆ ನೀವು ಧಮ್ಮ ಅಂತ ಹೇಳ್ತೀವಿ ನಾವು. ಧರ್ಮ ರ ಹೋದ್ರೆ ಪಾಲಿ ಭಾಷೆ ಹಾಕ್ಸೋದು, ರ ಇದ್ರೆ ಸಂಸ್ಕೃತ ಭಾಷೆ ಹಾಕ್ಸೋದು. ಧಮ್ಮದಲ್ಲಿ ಬುದ್ಧ ಹೇಳ್ತಾನ, ದುಃಖದ ಮೂಲ ಕಾರಣ ಆಶೆ, ಆಶಯವೇ ದುಃಖದ ಮೂಲ ಕಾರಣ. ಹೌದಲ್ಲ ಸರ್? ನಾನು ದೇವರಲ್ಲ, ಆದ್ರೆ ನಿನ್ನ ಆತ್ಮದಲ್ಲಿ ನೀನು ದೇವರನ್ನ ಕಾಣಬಲ್ಲೆ ಅನ್ನುವಂತ ಬುದ್ಧ ಈಶಾನ್ಯ ಭಾರತದ ಹಿಡಿದು ಚೀನಾ, ಕೊರಿಯಾ, ಜಪಾನ್ ತನಕ ದೇವರಂತ ತಿಳ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಬಸವಣ್ಣವರು ಕೂಡ ದೇವರಾಗಿದ್ದಾರೆ. ಅಂಬೇಡ್ಕರ್ ಅವರು ನನ್ನ ವೈಯಕ್ತಿಕ ವಿಚಾರ, ಯಾರಿಂದ ಪ್ರೇರಣೆಯಾಗಿ ಮಾತನಾಡ್ತಾ ಇಲ್ಲ. ಅಂಬೇಡ್ಕರ್ ಸರ್ಕಲ್ ಮಾಡೋಕ್ಕಿಂತ ಅಂಬೇಡ್ಕರ್ ಅವರ ಗುಡಿಯಾಗಲಿ ಜನ ಪೂಜ್ಯನೆ ಭಾವನೆಯಿಂದ ಹೋಗಬೇಕು. ಗೋಡೆಯಲ್ಲಿ ವಿತರಣೆ ಆಗಬೇಕು ಅವ್ರ ವಿಚಾರಧಾರೆಗಳು. ಹೋದವ್ರಲ್ಲ ಕೇಳ್ಕೊಳ್ಬೇಕು. ಬಹಳಷ್ಟು ಜನ ನಾವು ಏನ್ ಮಾಡ್ತೀವಿ, ಒಂದಿಷ್ಟು ನುಡಿಬುತ್ತಗಳನ್ನ, ಒಂದಿಷ್ಟು ವಚನ ಸಾಹಿತ್ಯಗಳನ್ನ ಓದ್ಕೊಂಡು ಬಾಯಿಪಾಠ ಮಾಡಿ ಆ 4 ವಚನಗಳಲ್ಲಿ ನಮ್ಮ ಭಾಷೆನ ಮುಗಿಸ್ತೀವಿ. ಆದ್ರೆ ಶ್ರೇಷ್ಠತೆ ಬಗ್ಗೆ, ಮಾನವತೆ ಬಗ್ಗೆ, ಮಾನವರು ಹೇಗೆ ಬದುಕಬೇಕು ಅನ್ನುವಂತ ಒಂದು ವಿಚಾರಧಾರೆಗಳನ್ನ ನಮ್ಮಗಳ ಮಧ್ಯದಲ್ಲಿ ತಂದು ಸಾಂವಿಧಾನಿಕ ಚೌಕಟದಲ್ಲಿ ಮಾತ್ರ ಬದುಕಲು ಸಾಧ್ಯತೆ ಅದ ಎಂಬುದನ್ನ ಎಲ್ಲರಿಗೂ ಗೊತ್ತುಪಡಿಸಿದಂತ ಮಹಾನ್ ಚೇತನ ಶಕ್ತಿ ಅಂಬೇಡ್ಕರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ.